ಆಂಧ್ರ ಸ್ಪೆಷಲ್ ಡಿಶ್ ಅಲ್ವಾ ಇದು? ಆಂಧ್ರ ಸ್ಪೆಷಲ್ ಡಿಶ್ ಪೂತ ಹೇಗಿದೆ? ಕವರ್ ಕವರ್ ಥರ ಇದೆನಾ? ರಾಖಿ ಹಬ್ಬದ ಶುಭಾಶಯಗಳನ್ನು. ನಿಮ್ಮ ಅಕ್ಕನ ಪರವಾಗಿ ಹೀಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಬಂದು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೆ. ಇದು 3ನೇ ಶನಿವಾರ ಬ್ಲಾಗ್ ಆಗಿರುತ್ತೆ, ಅಂದರೆ ಶ್ರಾವಣದ 3ನೇ ಶನಿವಾರ ಬ್ಲಾಗ್. ಸೊ ಇವತ್ತು ಹಾಲು ಹಾಕಬೇಕಾಗಿತ್ತು. ಇನ್ನು ನಾನು ನಮ್ಮ ಮತ್ತೆ ಮಾತಾಡ್ಕೊಂಡಿದ್ವಿ 3ನೇ ಶನಿವಾರ ಹಾಲು ಹಾಕೋಣ ಅಂತ. ಕೆಲವರು ನಾಗಪಂಚಮಿನಿಗೆ ಹಾಕ್ತಾರೆ, ನಾನು ಇಲ್ಲಿ 3ನೇ ಶನಿವಾರ ಹಾಲು ಹಾಕ್ತಾ ಇದ್ವಿ. ಸೊ ಇದು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಇನ್ನು ಪ್ರಸಾದಕ್ಕೆ ಉಂಡೆಗಳೆಲ್ಲ ಮಾಡಿದ್ದೆ. ಶೇಂಗಾ ಉಂಡೆ, ಕಡಲೆ ಉಂಡೆ, ಹಾಗೆ ಎಳ್ಳುಂಡೆ, ಹಾಗೆ ತಂಬಿಟ್ಟು ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈ ಫೆಸ್ಟಿವಲ್ಗೆ ಮೇನ್ ಪ್ರಸಾದ ಬಂದು ಬ್ರೋಕನ್ ವೀಟ್ ಪಾಯಸ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಪಾರ್ಕಲ್ಲಿರೋ ಹುತ್ತಿಗೆ ಹೋಗಿ ಹಾಲಾಕ್ ಬರಬೇಕಾಗಿತ್ತು. ಸೊ ನಮ್ಮನೆಯವ್ರ ಕಾಲೇಜ್ಗೆ ಹೋಗಿತ್ತು ಮುಂಚೆನೆ ಹಾಲಾಕ್ ಬಂದ್ವಿ. ಇನ್ನು ಈ ವ್ಲಾಗು ಆಫ್ಟರ್ನೂನ್ ಇಂದ ಕಂಟಿನ್ಯೂ ಆಗುತ್ತೆ. ಇನ್ನು ಆಫ್ಟರ್ನೂನ್ ಮನೆಗೆ ಒಂದು ಪಾರ್ಸಲ್ ಬಂದಿರುತ್ತೆ. ಆ ಪಾರ್ಸಲ್ ಏನಂತ ನೋಡೋಣ ಬನ್ನಿ. ಏನೋ ಕಳಿಸಿದ್ದಾರೆ, ಟಿವಿನ ಮ್ಯೂಟ್ ಮಾಡು ಅನ್ನೋದನ್ನ ಈಗ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ರಕ್ಷಾಬಂಧನ ಅಂತ ಕಳಿಸಿದಾಳ ನೋಡಿ. ಕರೆಕ್ಟ್ ರಕ್ಷಾಬಂಧನ್ ಡೇ ಬಂದಿದೆ ಪಾರ್ಸಲ್. ಇದು ಏನಿದೆ ಅನ್ನೋದು ಒಳಗೆ ಗೊತ್ತಾಗ್ತಾ ಇಲ್ಲ, ನೋಡೋಣ. ನೋಡಿ ಏನಿದೆ? ನಮ್ಮ ತಂಗಿ, ಇಬ್ಬರು ತಂಗಿಯವರು, ಇಬ್ಬರು ತಂಗಿಯವ್ರದ್ದು ರಾಖಿ ಬಂದಿದೆ. ಅದ್ರ ಜೊತೆ ಏನು ಹೇಳು, ಅದು ಏನು ಸ್ವೀಟ್ ಹೇಳಿ ನೋಡೋಣ. ಆತ್ರೇಯಪುರಂ ನೇತಿ పూతరేకులు. పూతరేకులు ಸ್ಪೆಷಲ್ ಡ್ರೈ ಫ್ರೂಟ್ಸ್ పూతరేకులు ಬಂದಿದೆ. 100% ವಾವ್, ನೋಡಿ ಇದು ಆಂಧ್ರ ಸ್ಪೆಷಲ್ ಡಿಶ್ ಅಲ್ವಾ? ಇದು ಆಂಧ್ರ ಸ್ಪೆಷಲ್ ಡಿಶ್ పూతరేకులు. ಇದು పూతరేకులు ಈ ರೀತಿಯಾಗಿರುತ್ತೆ. ಹೌದು, ತುಂಬಾ ಸಾಫ್ಟ್ ಆಗಿರುತ್ತೆ. ಅದು ಚಲುತ್ತೆ. ಹೇಗಿದೆ? ಕವರ್ ಥರ ಇದೆನಾ? ಕವರ್ ಅಲ್ಲ, ಇದು ರೈಸ್ ಇಂದ ಮಾಡ್ತಾರೆ. ಹೇಗಿದೆ? ಚೆನ್ನಾಗಿದೆ. ಪ್ರತಿ ವರ್ಷ ರಾಖಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇಬ್ಬರು ತಂಗಿಯವರು ನನಗೆ 2 ರಾಖಿನ ಕಳಿಸಿದ್ದಾರೆ, ಶಶಿಕಲಾ ಮತ್ತು ಕವಿತಾ. ಆಮೇಲೆ ಅದ್ರ ಜೊತೆ ಸ್ವೀಟ್ನು ಕಳಿಸಿದ್ದಾರೆ, పూతరేకులు. ಆಂಧ್ರ ಸ್ಪೆಷಲ್ ಇದು. ಭಾಳ ಖುಷಿಯಾಗಿ ಅನಿಸ್ತಾ ಇದೆ, ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಅದು ರಕ್ಷಾಬಂಧನ ದಿನನೇ ಬಂದಿದೆ ಅಲ್ವಾ? ರಕ್ಷಾಬಂಧನ ಕರೆಕ್ಟಾಗಿ. ಥ್ಯಾಂಕ್ ಯು ಸಿಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯವರು ಅವ್ರ ತಂಗಿಯವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಹಾಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡ್ತಾ ಇದ್ವಿ. ನಾವು ಒಂದ್ ಕಡೆ, ನಾನು ನನ್ನ ಮಗ ಸ್ವೀಟ್ನ ಎಂಜಾಯ್ ಮಾಡ್ತಾ ಇದ್ವಿ. ನನ್ನ ಮಗ ಅಂತೂ ಇದನ್ನೆಲ್ಲ ಪೇಪರ್ ಅಂತ ಹೆಸರಿಟ್ಬಿಟ್ಟಿದ್ದಾನೆ. ಸೊ ನೀವು ಈ ರೀತಿ ಸ್ವೀಟ್ ಮುಂಚೆನೆ ತಿಂತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕವರ್ ತಿನ್ಬೇಕಾ? ಮನೆಯವರು ಆ 2 ರಾಖೀಸ್ನ ಇನ್ನು ನನ್ನ ಮಗನ ಕೈಲೇ ಕಟ್ಟಿಸ್ಕೊಂಡ್ರು. ಅವನು ಸ್ವಲ್ಪ ನೀಟಾಗಿ ಕಟ್ತಾ. ಸೊ ಇನ್ನು ಈವ್ನಿಂಗ್ ಅಲ್ಲಿ ನನ್ನ ಮಗನ ಕ್ರಿಕೆಟಿಗೆ ಬಿಟ್ಟು ಹಾಗೆ ನಮ್ಮ ಮನೆಯವ್ರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಬಳ್ಳಾರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಸೊ ಇನ್ನು ಊರಿಗೆ ಹೋಗ್ತಾ ಇದಾರಲ್ಲ ಅಂತ ಹೇಳಿ ಇನ್ನು ನನ್ನ ತಮ್ಮನಿಗೆ ಕೆಲವೊಂದು ಸ್ವಲ್ಪ ಸ್ವೀಟ್ಸ್, ಇದು ಫೇಮಸ್ ಶಾಪು ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಹೋಗಿ ಸ್ವೀಟ್ಸ್ ತಗೊಂಡೆ. ಹಾಗೆ ಅವನಿಗೆ ರಾಖಿ ತಗೊಂಡೆ. ರಾಖಿ ಬಂದು ಇಲ್ಲಿ ಗಣೇಶ ಮೂರ್ತಿ ಇರುವಂತ ರಾಖಿ ತಗೊಂಡೆ, ಯಾಕೆಂದ್ರೆ ನಮ್ದು ಮಂಡಕ್ಕಿದು ಗಣೇಶ್ ಬ್ಯಾಂಡ್ ಮಂಡಕ್ಕಿ ಇದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಹಾಗೆ ನನ್ನ ಫೇವ್ರೆಟ್ ಗಾಡ್ ಗಣೇಶ. ಸೊ ಈ ರೀತಿ ರಾಖಿ ತಗೊಂಡೆ. ಆಮೇಲೆ ಇಲ್ಲಿ ನೋಡಿ ಗೈಸ್, ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಎಷ್ಟು ಚೆನ್ನಾಗಿ ಕವರ್ ಎಲ್ಲ ಮಾಡಿದ್ದಾರೆ, ಸಿಹಿ ಮತ್ತು ಸಂಬಂಧ ಅಂತ. ಸೊ ರಾಖಿ ಥೀಮ್ ಅಲ್ಲಿ ಅವರು ಒಂದು ಡಿಸೈನ್ ಮಾಡಿದ್ದಾರೆ ಬಾಕ್ಸ್ನ, ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ಸ್ವೀಟ್ಸ್ ಬಂದು ತುಂಬಾ ಫೇಮಸ್ ಮೈಸೂರಲ್ಲಿ. ಮಹಾಲಕ್ಷ್ಮಿ ಸ್ವೀಟ್ಸ್ ಅಂದ್ರೆ
ತುಂಬ ಫೇಮಸ್ ಈ ಊರಲ್ಲಿ. ಹಾಗೆ ನನ್ನ ಮಗ ಕೇಳ್ತಾ ಇದ್ದ ಬೆಳಿಗ್ಗೆಯಿಂದ ನನ್ಗೆ ಯಾರು ರಾಖಿ ಕಟ್ತಾರೆ ಅಂತ. ನನ್ನ ಮಗನಿಗೆ ಯಾವಾಗಲೂ ರಾಖಿ ಕಟ್ಟೋದು ಪರಿನೇ. ನಮ್ಮ ಏರಿಯಾದಲ್ಲಿ ಮುಂಚೆ ಇದ್ಲು, ಈಗ ಶಿಫ್ಟ್ ಆಗಿದ್ದಾಳೆ. ಇವಳಿಗೆ ಮತ್ತೆ ಮಗನಿಗೆ ಒಂದು 2 years ಏನೋ ಏಜ್ ಗ್ಯಾಪ್ ಇದೆ. ಅಷ್ಟೇ ಪ್ರೀತಿಯಿಂದ ನೋಡ್ಕೊತಿದ್ಲು. ನನ್ನ ತಕ್ಷಣ ಚಿಕ್ಕವನಿದ್ದಾನಿಂದನೂ ಎತ್ಕೊಂಡು ಆಡಿಸ್ತಾ ಇದ್ಲು. ಸೊ ಅದೇ ಪ್ರೀತಿ ಸಂಬಂಧ ಇವರಿಬ್ಬರ ಮಧ್ಯದಲ್ಲೂ ಇದೆ. ಸೊ ಅವಳು ಈವ್ನಿಂಗ್ ಅಲ್ಲಿ ಅವಳೇ ವಾಯ್ಸ್ ಮೆಸೇಜ್ ಕಳ್ಸಿದ್ಲು, ನಾನು ಈವ್ನಿಂಗ್ ಬಂದು ರಾಖಿ ಕಟ್ತೀನಿ, ರೆಡಿ ಆಗಿರು ಅಂತ. ಸೊ ಅದೆಲ್ಲ ಕೇಳ್ಬಿಟ್ಟು ನನ್ನ ಮಗನಿಗೆ ತುಂಬಾ ಖುಷಿ ಆಯ್ತು. ಸೊ ಅವಳು ಬಂದು ರಾಖಿ ಕಟ್ಟಿದ್ಲು. ಇನ್ನು ಈ ಬ್ಲಾಗ್ ಬಳ್ಳಾರಿಯಿಂದ ಕಂಟಿನ್ಯೂ ಆಗುತ್ತೆ. ಸೊ ನಮ್ಮ ಮನೆಯವರು ಬಳ್ಳಾರಿಗೆ ಹೋಗಿ ರೀಚ್ ಆಗಿರ್ತಾರೆ. ಇನ್ನು ಅವರು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇನ್ನು ಈವ್ನಿಂಗ್ ಟೈಮಲ್ಲಿ ರಾಖಿ ಕಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ. ನಾನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಎವ್ರಿ ಟೈಮ್ ಅವನು ಇಲ್ಲಿಗೆ ಬರ್ತಾ ಇದ್ದ ಈ ಟೈಮಲ್ಲಿ, ಯಾಕಂದ್ರೆ ಒಂದು ಬರ್ತ್ಡೇ ಕೂಡ ಇದೇ ಮಂತಲ್ಲೇ ಇದೆ. ಸೊ ರಾಖಿ ಕೂಡ ಇದೇ ಟೈಮಲ್ಲಿ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಈ ಮಂತಲ್ಲಿ ಮೈಸೂರಿಗೆ ಬರ್ತಾ ಇದ್ದ, ಅಥವಾ ನಾನನ್ನ ಅಲ್ಲಿ ಹೋಗಿರ್ತಾ ಇದ್ದೆ. ಬಟ್ ಈ ವರ್ಷ ಹೋಗಕ್ಕೂ ಆಗಿರ್ಲಿಲ್ಲ. ಏನಕ್ಕಂದ್ರೆ ಜಸ್ಟ್ 2 days ಮಾತ್ರ ಹೋಗಿದ್ದು. ಇನ್ನು ನಾನು ನನ್ನ ಮಗ ಹೋದ್ರೆ ತುಂಬಾ ಟಯರ್ಡ್ ಆಗ್ಬಿಡ್ತೀವಿ, ಲಾಂಗ್ ಜರ್ನಿ ಅಲ್ವಾ ಅಂತ ಹೇಳಿ ನಾವು ಹೋಗಿರ್ಲಿಲ್ಲ. ಸೊ ನಮ್ಮ ಮನೆಯವರೊಂದೇ ಹೋಗಿದ್ರು. ಹಾಗೆ ಅವನಿಗೆ ಸ್ವೀಟ್ಸ್ ಬಂದು ಕೋವಾ ಐಟಮ್ಸ್ ಅಂದ್ರೆ ಅವನಿಗೆ ತುಂಬಾ ಫೇವ್ರೆಟ್. ಸೊ ಕೋವಾ ಐಟಮ್ಸ್ ಮಾತ್ರ ಪ್ಯಾಕ್ ಮಾಡಿಸಿದ್ದೆ. ಅದರಲ್ಲಿ ಡಿಫ್ರೆಂಟ್ ಕೋವಾದಿಂದ ಡಿಫ್ರೆಂಟ್ ಸ್ವೀಟ್ಸ್ ಮಾಡಿಸಿರ್ತಾರಲ್ವಾ, ಸೊ ಅದನ್ನೇ ಮಾತ್ರ ಪ್ಯಾಕ್ ಮಾಡಿದ್ದೆ. ಸಖತ್ತಾಗಿರುತ್ತೆ ಸ್ವೀಟ್ಸ್ ಎಲ್ಲಾನು. ಹಾಗೆ ನಮ್ಮ ತಮ್ಮ ನನಗೆ ಯಾವಾಗ್ಲೂ ಪ್ರೊಟೆಕ್ಟರ್ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಅದೇನೇ ಆಗಿರ್ಲಿ ಅವನನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಮೂವಿಗೆ ಕಂಪೇರ್ ಮಾಡ್ತಾರೆ, ಮಹೇಶ್ ಬಾಬು ಮೂವಿಗೆ. ಯಾವಾಗ್ಲೂ ಅವ್ರ ಅಕ್ಕನಿಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಬರ್ತಾನೆ, ಎಲ್ಲೇ ಇದ್ರು ಕೂಡ ಅಂತ. ಸೊ ಅದೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ಅವನ ಬಗ್ಗೆ ನೆನ್ಸ್ಕೊಂಡ್ರೆ. ಅಷ್ಟೇ ಇನ್ನಸೆಂಟು, ಅಷ್ಟೇ ಹೆಲ್ಪರ್, ತುಂಬಾ ಹೆಲ್ಪ್ ಮಾಡ್ತಾನೆ. ಅವನ್ಗೆ ಇಲ್ಲಾಂದ್ರೂ ಕೂಡ ನನ್ಗೆ ಕೊಟ್ಟು ನೋಡ್ತಾನೆ ಅಂತ ಒಳ್ಳೆ ಮನುಷ್ಯ ಇರೋನು. ಸೊ ಅವನ್ಗೆ ಯಾವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತಾನೆ ಕೇಳ್ಕೊತೀನಿ. ಬೊಟ್ಟು ಕಟ್ಟಿ ಫಸ್ಟ್. ಇನ್ನು ನಮ್ಮ ಮನೆಯವರು ನನ್ನ ಪರವಾಗಿನೇ ನಮ್ಮ ತಮ್ಮನಿಗೆ ಆರತಿ ಮಾಡಿ ರಾಖಿ ಕಟ್ಟಿದ್ರು. ನನಗೆ ಈ ಮೂಮೆಂಟ್ ನೋಡಿ ತುಂಬ ಖುಷಿ ಅನಿಸ್ತು. ಇವರಿಬ್ರು ತುಂಬ ಕ್ಲೋಸ್ ಇರ್ತಾರೆ. ನಮ್ಮ ಮನೆಯವ್ರು ನನಗಿಂತ ಜಾಸ್ತಿ ನಮ್ಮ ತಮ್ಮನ ಹತ್ರ ಫ್ರೆಂಡ್ಲಿ ಆಗಿರ್ತಾರೆ. ಅವರಿಬ್ಬರು ಬಾಂಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮೂಮೆಂಟ್ಸ್ ನೋಡಿ ನನಗೆ ತುಂಬ ಅಂದರೆ ಖುಷಿ ಆಯಿತು. ಹಾಗೆ ಇವರಿಬ್ರು ಕೂಡ ಯಾವಾಗಲೂ ಚೆನ್ನಾಗಿ ಖುಷಿಯಾಗಿರಲಿ ಅಂತಲೇ. ನಮ್ಮ ಮನೆಯವರು ಹಾಗೆ ನಮ್ಮ ತಮ್ಮನ ಮಧ್ಯ ಒಂಥರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ರಿಗೊಬ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಾಗೆ ಒಬ್ರಿಗೊಬ್ರು ಕೂಡ ತುಂಬ ಹೆಲ್ಪ್ ಮಾಡ್ಕೋತಾರೆ. ಸೊ ಅದ್ರ ಸಿಗ್ನಿಫಿಕೆನ್ಸ್ ಕೂಡ ರಕ್ಷಾಬಂಧನ್ ಅಂತ ಆಗಿರ್ಬೋದು. ಒಂದು ವೇಳೆ ನಮ್ಮ ತಮ್ಮನಿಗೆ ಏನಾದರೂ ಪ್ರಾಬ್ಲಮ್ ಆದರೂ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಏನಾದರೂ ಹೆಲ್ಪ್ ಬೇಕಿದ್ರು ನಮ್ಮ ತಮ್ಮ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಅವರಿಬ್ರಿಗೂ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ ರೀತಿ ಎಲ್ಲ ಚೆನ್ನಾಗಿದೆ ಇಬ್ಬರ ಮಧ್ಯದಲ್ಲೂ ಸ್ಟಾರ್ಟಿಂಗಿಂದನೂ. ಸೊ ನೀವು ಕೂಡ ಈ ರಕ್ಷಾಬಂಧನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.